ನಮಸ್ಕಾರ ಸ್ನೇಹಿತರೆ, ನಿಮಗೆ ಎಂದಾದರೂ ಹೀಗೆ ಅನಿಸಿದೆಯಾ? ನಾನು ದಿನವಿಡೀ ಪಾಸಿಟಿವ್ ಆಗಿರಬೇಕು ಅಂತ ಯೋಚಿಸ್ತೀನಿ, ಆದರೆ ಏನೋ ಒಂದು ಕ್ಷಣದಲ್ಲಿ ಎಲ್ಲವೂ ಕೆಟ್ಟ ದಿಕ್ಕಿಗೆ ಹೋಗಿಬಿಡುತ್ತೆ. ವಿಜುವಲೈಸೇಷನ್ ಮಾಡ್ತೀರಾ, ಅಫರ್ಮೇಷನ್ ಹೇಳ್ತೀರಾ, ಆದರೆ ಒಂದು ಸಣ್ಣ ನೆಗೆಟಿವ್ ಫೀಲಿಂಗ್ ಬಂದರೆ ಎಲ್ಲ ಎಫರ್ಟ್ ಜೀರೋ ಆಗುತ್ತೆ ಅಂತ ಅನಿಸುತ್ತಾ? ಇಂದು ನಾನು ನಿಮಗೆ ಒಂದು ಲೈಫ್ ಸೇವಿಯರ್ ಟೆಕ್ನಿಕ್ ಹೇಳ್ತೀನಿ. ಇದು ನಿಮ್ಮ ಒಂದು ದಿನವನ್ನೇ ಅಲ್ಲ, ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲದು. ಈ ಟೆಕ್ನಿಕ್ ಹೆಸರು 3 ಪಿವೋಟ್ ಟೆಕ್ನಿಕ್. ಇದು ಈಸ್ಟರ್ ಆ್ಯಂಡ್ ಜೆರಿ ಹಿಗ್ಸ್ ಬರೆದ ಆಸ್ಕ್ ಆ್ಯಂಡ್ ಇಟ್ ಈಸ್ ಗಿವನ್ ಈ ಪುಸ್ತಕದಲ್ಲಿ ತಿಳಿಸಿದ ಒಂದು ಟೆಕ್ನಿಕ್. ಈ ಪಿವೋಟಿಂಗ್ ಅಂದರೆ ಏನು ಗೊತ್ತಾ? ಪಿವೋಟ್ ಅಂದರೆ ಸೆಂಟರ್ ಪಾಯಿಂಟ್, ಮುಖ್ಯ ಅಂಶ. ಪಿವೋಟಿಂಗ್ ಒಂದು ಮಹತ್ವದ ತಿರುವು, ಪ್ರಮುಖವಾಗಿ ದಿಕ್ಕು ಬದಲಾಯಿಸುವಿಕೆ. ಈ ಟೆಕ್ನಿಕ್ಕನ್ನು ನೀವು ದಿನದಲ್ಲಿ ಯಾವಾಗ ಬೇಕಾದರೂ ಬಳಸಬಹುದು. ಎಕ್ಸ್ಟ್ರಾ ಟೈಮ್ ಬೇಡ. ನೆಗೆಟಿವ್ ಮೂಡ್ ಬಂದಾಗ ಇನ್ಸ್ಟಂಟ್ ಚೇಂಜ್ ಕೊಡುತ್ತೆ. ಇದು ಸಿಂಪಲ್ ಆಗಿ ಕಾಣಬಹುದು, ಆದರೆ ಇದರ ಪವರ್ ಅಚ್ಚರಿ ಮೂಡಿಸುತ್ತೆ. ನಮ್ಮ ಆಸೆಗಳನ್ನು ನನಸು ಮಾಡ್ಕೊಳ್ಳೋಕ್ಕೆ ಎಷ್ಟೆಲ್ಲ ತಂತ್ರಗಳ ಬಗ್ಗೆ ಕೇಳಿರ್ತೀವಿ, ಆದರೆ ಇವತ್ತು ತುಂಬಾ ಸರಳವಾದ ಆದರೆ ಅಷ್ಟೇ ಶಕ್ತಿಯುತವಾದ ಒಂದು ಟೆಕ್ನಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಈ 3 ಹಂತದ ಪಿವೋಟ್ ವಿಧಾನ. ಎಷ್ಟು ಸಲ ಏನಾಗುತ್ತೆ ಅಂದರೆ, ವಿಜುವಲೈಸೇಷನ್ ಅಂತ ಗಂಟೆಗಟ್ಟಲೆ ಕೂತು ಪಾಸಿಟಿವ್ ಆಗಿ ಯೋಚನೆ ಮಾಡ್ತೀವಿ, ಆದರೆ ದಿನದ ಮಧ್ಯೆ ಬರೋ ಒಂದೇ ಒಂದು ನೆಗೆಟಿವ್ ಯೋಚನೆ ಎಲ್ಲವೂ ಹಾಳು ಮಾಡಿಬಿಡ್ತು ಅನ್ನೋ ಫೀಲಿಂಗ್ ಬರುತ್ತಾ? ಹಾಗಿದ್ರೆ ಈ ಮಾತುಗಳನ್ನು ಖಂಡಿತ ಗಮನವಿಟ್ಟು ಕೇಳಿ. ಸರಿ, ಹಾಗಿದ್ರೆ ಬನ್ನಿ ಈ ವಿಷಯದ ಆಳಕ್ಕೆ ಇಳಿಯೋಣ. ಮೊದಲು ನಾವು ಎದುರಿಸುವ ಸವಾಲುಗಳು ಏನು ಅಂತ ನೋಡ್ತೀವಿ, ಆಮೇಲೆ ಅದನ್ನು ಬಳಸೋ 3 ಹಂತದ ವಿಧಾನ, ಒಂದು ನಿಜವಾದ ಸತ್ಯ ಘಟನೆಯ ಅನುಭವ, ಮತ್ತು ಕೊನೆಗೆ ನಾವು ಸಾಮರಸ್ಯವನ್ನು ಹೇಗೆ ಆಯ್ಕೆ ಮಾಡ್ಕೋಬಹುದು ಅನ್ನೋದನ್ನು ನೋಡೋಣ. ನಾವು ಎದುರಿಸೋ ಅತಿ ದೊಡ್ಡ ಸವಾಲು ಅಂದರೆ ಇದೆ. ನಾವು ಪಾಸಿಟಿವ್ ಆಗಿ ಇರೋಕೆ ಎಷ್ಟೇ ಪ್ರಯತ್ನ ಪಟ್ಟರೂ ದಿನಪೂರ್ತಿ ನಮ್ಮ ತಲೆಯಲ್ಲಿ ಓಡೋ ನೆಗೆಟಿವ್ ಯೋಚನೆಗಳು ನಮ್ಮ ಎಲ್ಲ ಪ್ರಯತ್ನವನ್ನು ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಮಾಡಿಬಿಡ್ತವೆ. ಈ ಸಾಂಪ್ರದಾಯಿಕ ವಿಧಾನಗಳಿಗೂ ಈ ಪಿವೋಟಿಂಗ್ ವಿಧಾನಕ್ಕೂ ಇರೋ ವ್ಯತ್ಯಾಸ ಏನು ಅಂತ ನೋಡೋಣ. ಹಳೆ ವಿಧಾನಗಳಿಗೆ ಅಂಥ ಪ್ರತ್ಯೇಕವಾಗಿ ಸಮಯ ಬೇಕು, ಮನಸ್ಸು ಕೂಡ ಚೆನ್ನಾಗಿರಬೇಕು. ಆದರೆ ಈ ಹೊಸ ವಿಧಾನಕ್ಕೆ ಹೆಚ್ಚುವರಿ ಸಮಯ ಬೇಕಿಲ್ಲ. ಅಷ್ಟೇ ಅಲ್ಲ, ನಾವು ಬೇಜಾರಲ್ಲಿದ್ದಾಗ ಇದು ಇನ್ನೂ ಜಾಸ್ತಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಹೌದು, ಅತಿ ಮುಖ್ಯವಾದ ವಿಷಯ ಅಂದರೆ ಇದೆ. ದಿನಪೂರ್ತಿ ಕಾಡೋ ಕೋಪ, ನಿರಾಸೆ, ಚಿಂತೆ, ಈ ಥರದ ನೆಗೆಟಿವ್ ಭಾವನೆಗಳು ನಾವು ಬೆಳಿಗ್ಗೆ ಎದ್ದು ಮಾಡಿದ ಎಲ್ಲ ಪಾಸಿಟಿವ್ ಪ್ರಯತ್ನಗಳನ್ನು ವ್ಯರ್ಥ ಮಾಡಿಬಿಡಬಹುದು. ಇದರಿಂದ ಏನಾಗುತ್ತೆ? ನಾವು ಅದೇ ಚಕ್ರದಲ್ಲಿ ಸಿಕ್ಕಾಕೊಂಡ ಹಾಗೆ ಆಗತ್ತೆ. ಉದಾಹರಣೆಗೆ, ಬೆಳಿಗ್ಗೆ ಸ್ಟ್ರೆಸ್, ಮಧ್ಯಾಹ್ನ ವರಿ, ಸಂಜೆ ಫ್ರಸ್ಟ್ರೇಷನ್. ಇಂಥ ಫೀಲಿಂಗ್ಸ್ ಇದ್ದರೆ ನಿಮ್ಮ ಜೀವನದಲ್ಲಿ ಅದೇ ರಿಪೀಟ್ ಆಗುತ್ತೆ. ಹಾಗಿದ್ರೆ ಈ ಚಕ್ರದಿಂದ ಹೊರಗೆ ಬರೋದು ಹೇಗೆ? ಉತ್ತರ ತುಂಬ ಸರಳ. ನಮ್ಮ ಭಾವನಾತ್ಮಕ ಸ್ಥಿತಿಯನ್ನು ಬದಲಾಯಿಸೋದರಲ್ಲಿ ಇದೆ. ಅದು ಹೇಗೆ ಅಂತ ಈಗ ನೋಡೋಣ. ಈ ವಿಧಾನದ ಮೂಲ ನಂಬಿಕೆ ಏನು ಅಂತ ಗೊತ್ತಾ? ನಮ್ಮ ಜೀವನ ನಮ್ಮ ಯೋಚನೆಗಳಿಂದ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಭಾವನೆಗಳಿಂದ ಸೃಷ್ಟಿಯಾಗುತ್ತೆ. ಅಂದರೆ ದಿನವಿಡೀ ನಾವು ಹೆಚ್ಚಾಗಿ ಯಾವ ಭಾವನೆಗಳನ್ನು ಅನುಭವಿಸ್ತೀವೋ ಅದೇ ನಮ್ಮ ರಿಯಾಲಿಟಿಯಾಗಿ ಬದಲಾಗುತ್ತೆ. ಇದರ ಅರ್ಥ ಸ್ಪಷ್ಟ. ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ತರಬೇಕು ಅಂದರೆ ಮೊದಲು ನಮ್ಮ ದಿನದ ಭಾವನೆಗಳ ದಿಕ್ಕನ್ನೇ ಬದಲಾಯಿಸಬೇಕು. ಮೊದಲ ಫಸ್ಟ್ ಸ್ಟೆಪ್ ಅಂತೂ ತುಂಬಾ ಸಿಂಪಲ್. ನಿಮ್ಮ ಫೋನ್ ತಗೊಳ್ಳಿ, 4 ಅಲಾರಾಮ್ ಸೆಟ್ ಮಾಡಿ ಇಟ್ಕೊಳ್ಳಿ. 9 AM, 1 PM, 5 PM ಮತ್ತು 9 PM. ಎಲ್ಲ ಸೈಲೆಂಟ್ ಅಂದರೆ ವೈಬ್ರೇಷನ್ ಮೋಡ್ನಲ್ಲಿ ಇಡಿ. ಯಾಕೆ ಗೊತ್ತಾ? ಇದು ಬೇರೆಯವರಿಗೆ ಗೊತ್ತು ಮಾಡೋ ಅವಶ್ಯಕತೆ ಇಲ್ಲ. ಇದು ನಿಮ್ಮ ಸೀಕ್ರೆಟ್ ಟ್ರಾನ್ಸ್ಫಾರ್ಮೇಷನ್ ಟೂಲ್. ಸ್ಟೆಪ್ 2, ಎರಡನೇ ಸ್ಟೆಪ್. ಅಲಾರಾಮ್ ವೈಬ್ರೇಟ್ ಆದ ತಕ್ಷಣ ನಿಮ್ಮನ್ನು ನೀವೇ ಕೇಳಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಓಡ್ತಿದ್ದ ಆ ಕೊನೆಯ ಯೋಚನೆ ಏನು ಅಂತ ಗಮನಿಸಬೇಕು. ನಿಜ ಹೇಳಬೇಕಂದ್ರೆ ಬಹುತೇಕ ಟೈಮ್ ನೆಗೆಟಿವ್ ಥಾಟ್ಸ್ ಆಗಿರುತ್ತವೆ. ಫಿಯರ್, ವರಿ, ಪಾಸ್ಟ್ ಮೆಮೊರೀಸ್. ನಮಗೆ ಗೊತ್ತಿಲ್ಲದೆ ಆ ಚಿಂತೆ, ಭಯದ ಯೋಚನೆಗಳು ಮತ್ತೆ ಮತ್ತೆ ಬರ್ತಾನೇ ಇರುತ್ತವೆ. ನಾವು ಗಮನ ಕೊಡದೆ ಅದನ್ನೇ ಕ್ರಿಯೇಟ್ ಮಾಡ್ತಾನೇ ಇರ್ತೀವಿ. ಆದರೆ ಈಗ
ನಾವು ಇದನ್ನು ಚೇಂಜ್ ಮಾಡ್ತೀವಿ. ಈಗ ನಿಮ್ಮನ್ನು ನೀವೇ ಕೇಳ್ಕೊಳ್ಳಿ, ಇದರ ಬದಲಿಗೆ ನನಗೆ ಏನು ಬೇಕು ಮತ್ತು ಅದು ಸಿಕ್ಕಿದರೆ ಅದರಲ್ಲಿ ನಾನು ಯಾವುದನ್ನು ಇಷ್ಟಪಡ್ತೀನಿ. ಉದಾಹರಣೆಗೆ, ನೀವು ಸ್ಟ್ರೆಸ್ನಲ್ಲಿದ್ದರೆ, ಭಯದಲ್ಲಿದ್ದರೆ, ನನಗೆ ಪೀಸ್, ಶಾಂತಿ, ನೆಮ್ಮದಿ, ಕಾನ್ಫಿಡೆನ್ಸ್ ಬೇಕು. ಆಮೇಲೆ ಕೇಳಿ, ಪೀಸ್ ಸಿಕ್ಕಿದರೆ, ಶಾಂತಿ ಸಿಕ್ಕಿದರೆ ನಿಮಗೆ ಏನು ಇಷ್ಟ? ಮನಸ್ಸಿನ ಶಾಂತಿ, ಸಂತೋಷ, ಫ್ಯಾಮಿಲಿ ಜೊತೆ ಸಾಮರಸ್ಯ, ಕಾನ್ಫಿಡೆನ್ಸ್. ಆಮೇಲೆ ಆ ಹೊಸ ಅನುಭವದ ಬಗ್ಗೆ ನಿಮಗೆ ಇಷ್ಟವಾಗೋ ಕನಿಷ್ಠ 3-5 ವಿಷಯಗಳನ್ನು ಮನಸ್ಸಿನಲ್ಲೇ ಲಿಸ್ಟ್ ಮಾಡಿ. ಇಲ್ಲಿ ನಿಮ್ಮ ವೈಬ್ರೇಷನ್ 10 ಪಟ್ಟು ಜಾಸ್ತಿ ಆಗುತ್ತೆ. ಸ್ಟೆಪ್ ನಂಬರ್ 3, ಇದು ಕೊನೆಯ ಸ್ಟೆಪ್. ಈಗ ಮತ್ತೆ ನಿಮ್ಮ ದಿನ ಮುಂದುವರಿಸಿ. ಮುಂದಿನ ಅಲಾರಾಮ್ ಬರೋವರೆಗೂ ಇದೇ ಪ್ರೊಸೆಸ್ ರಿಪೀಟ್ ಮಾಡಿ. ದಿನಕ್ಕೆ 4 ಬಾರಿ ನೀವು ನಿಮ್ಮ ಎಮೋಷನನ್ನು ಪಿವೋಟ್ ಮಾಡ್ತಿದ್ದೀರಾ, ಅಂದರೆ ಅದರ ದಿಕ್ಕನ್ನೇ ಬದಲಾಯಿಸ್ತಿದ್ದೀರಾ. ಈ ವಿಧಾನ ಬರೀ ಮಾತಲ್ಲ, ಇದು ನಿಜ ಜೀವನದಲ್ಲಿ ಹೇಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಒಂದು ನಿಜವಾದ ಘಟನೆಯನ್ನು ನೋಡೋಣ ಬನ್ನಿ. ನನ್ನ ಒಬ್ಬ ಸ್ನೇಹಿತರು ಸುಮಾರು 10 ವರ್ಷಗಳ ನಂತರ ತಮ್ಮ ಮನೆಯಲ್ಲಿ ಒಂದು ದೊಡ್ಡ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಅಬ್ಬಾ, ಅದು ಒಂದು ಮದುವೆ ಅಷ್ಟೇ ದೊಡ್ಡ ಸಮಾರಂಭ. ಎಲ್ಲರೂ ತುಂಬಾ ಎಕ್ಸೈಟ್ ಆಗಿದ್ದರು. ಹಾಗಾಗಿ ಟೆನ್ಷನ್ ಕೂಡ ಜಾಸ್ತಿನೇ ಇತ್ತು. ಕಾರ್ಯಕ್ರಮದ ದಿನ ಅವರು ಬೆಳಿಗ್ಗೆ 5 ಗಂಟೆಗೆ ಎದ್ದು ನೋಡಿದರೆ ಮನೆಯಲ್ಲಿ ಯಾರೂ ಎದ್ದಿಲ್ಲ. ಎಲ್ಲರೂ ಆರಾಮವಾಗಿ ಮಲಗಿದ್ದಾರೆ. ನೋಡಿದ ತಕ್ಷಣ ಅವರಿಗೆ ಸಿಟ್ಟು ನೆತ್ತಿಗೇರಿತು. ನಾನೊಬ್ಬನೇನ ಎಲ್ಲದಕ್ಕೂ ಜವಾಬ್ದಾರಿ, ಯಾರಿಗೂ ಒಂದು ಚೂರು ಕಾಳಜಿ ಇಲ್ಲ ಅಂದ್ಕೊಂಡು ಎಲ್ಲರನ್ನೂ ಎಬ್ಬಿಸಿ ಒಂದು ದೊಡ್ಡ ರಂಪ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರು. ಆ ಕ್ಷಣದಲ್ಲಿ ಅವರ ಮುಂದೆ 2 ದಾರಿಗಳಿದ್ದವು. ಒಂದು, ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಜಗಳ ತೆಗೆದು ಆ ಸುಂದರವಾದ ದಿನವನ್ನು ಎಲ್ಲರಿಗೂ ಹಾಳು ಮಾಡೋದು. ಇನ್ನೊಂದು ದಾರಿ, ಆ ಕ್ಷಣದಲ್ಲಿ ತನ್ನ ಭಾವನೆಗಳೇ ತನ್ನ ವಾಸ್ತವವನ್ನು ರಚನೆ ಮಾಡ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ತನಗೆ ನಿಜವಾಗಿ ಏನು ಬೇಕು ಅಂತ ತನ್ನನ್ನೇ ತಾನು ಕೇಳ್ಕೊಳ್ಳೋದು. ನೋಡಿ, ಈ ವಿಧಾನದಲ್ಲಿ ಶಕ್ತಿ ಇರೋದೇ ಇಲ್ಲಿ. ಅವರು 2ನೇ ದಾರಿಯನ್ನೇ ಆರಿಸ್ಕೊಂಡ್ರು. ನನಗೆ ಜಗಳ ಬೇಡ, ನನಗೆ ಸಾಮರಸ್ಯ ಬೇಕು, ನಾನು ಕುಟುಂಬದ ಜೊತೆ ಸಂತೋಷವಾಗಿ ಇರಬೇಕು ಅಂದ್ಕೊಂಡು ಆ ಪ್ರೀತಿಯ ಭಾವನೆಯನ್ನು ಫೀಲ್ ಮಾಡೋಕ್ಕೆ ಶುರು ಮಾಡಿದರು. ಆಶ್ಚರ್ಯ ಅಂದರೆ ಕೆಲವೇ ಕ್ಷಣಗಳಲ್ಲಿ ಮನೆಯವರೆಲ್ಲ ಒಬ್ಬೊಬ್ಬರಾಗಿ ಎದ್ದು ಬಂದು ಸಾರಿ ಕೇಳಿ ಕೆಲಸದಲ್ಲಿ ಸಹಾಯ ಮಾಡೋಕ್ಕೆ ಶುರು ಮಾಡಿದರು. ಆ ಕಾರ್ಯಕ್ರಮ ಎಷ್ಟು ಅದ್ಭುತವಾಗಿ ನಡೀತು ಅಂದರೆ ಹೇಳೋಕ್ಕಾಗಲ್ಲ. ಈ ತರಹ ಘಟನೆ ಎಲ್ಲರ ಮನೆಯಲ್ಲಿ ಆಗಿರುತ್ತೆ. ಯಾವುದೋ ಊರಿಗೆ ಹೋಗಬೇಕಾದಾಗ, ಅಥವಾ ಯಾವುದೋ ಎಕ್ಸಾಮ್ಗೆ ಹೋಗಬೇಕಾದಾಗ, ಅಥವಾ ಮತ್ತೆ ಯಾವುದೇ ಸಂದರ್ಭದಲ್ಲಿ ಸಹ ಇರಬಹುದು. ಈ ಅನುಭವದಿಂದ ಮತ್ತು ಈ ಇಡೀ ಟೆಕ್ನಿಕ್ನಿಂದ ನಾವು ಕಲಿಬೇಕಾದ ಪ್ರಮುಖ ಪಾಠ ಒಂದಿದೆ. ನಮ್ಮ ಜೀವನ ಅನ್ನೋದು ನಮ್ಮ ದಿನನಿತ್ಯದ ಭಾವನೆಗಳ ರಿಸಲ್ಟ್ ಅಷ್ಟೇ. ಪ್ರತಿಯೊಂದು ಕ್ಷಣದಲ್ಲೂ ನಾವು ಜಗಳವನ್ನು ಅಥವಾ ಸಾಮರಸ್ಯವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಈ ಅಲಾರಾಮ್ ಟೆಕ್ನಿಕ್ ಇದೆಯಲ್ಲ, ಇದು ಆ ಆಯ್ಕೆಯನ್ನು ಬೇಕಂತಲೇ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಟ್ರೈನಿಂಗ್ ಕೊಡುತ್ತೆ. ನಮ್ಮ ಜೀವನದಲ್ಲಿ 2 ಚಾಯ್ಸಸ್ ಇವೆ. ಒಂದು, ಡ್ರಾಮಾ ಆಯ್ಕೆ ಮಾಡ್ಕೊಳ್ಳೋದು. 2ನೇದು, ಹಾರ್ಮೋನಿ ಕ್ರಿಯೇಟ್ ಮಾಡೋದು. ನೀವು ಯಾವುದನ್ನು ಆಯ್ಕೆ ಮಾಡ್ತೀರೋ ಅದೇ ನಿಮ್ಮ ಜೀವನ ಆಗಲಿದೆ. ಇದರ ಸಾರಾಂಶ ಸಮರಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. 4 ಅಲಾರಾಮ್ ಸೆಟ್ ಮಾಡಿ, ಲಾಸ್ಟ್ ಥಾಟ್ ಗುರುತಿಸಿ, ನನಗೆ ಏನು ಬೇಕು ಅಂತ ಕೇಳಿ, ಅದರಲ್ಲಿ ನಿಮಗೆ ಏನು ಇಷ್ಟ ಅಂತ ನೀವೇ ನಿಮಗೆ ಕೇಳ್ಕೊಳ್ಳಿ. ನಿಮ್ಮ ವೈಬ್ರೇಷನ್ ಚೇಂಜ್ ಆಗುತ್ತೆ, ನಿಮ್ಮ ಲೈಫ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಈಗ ನೀವು ರೆಡಿ ಇದ್ದರೆ ಕಾಮೆಂಟ್ನಲ್ಲಿ ಬರೆಯಿರಿ ಪಿವೋಟ್. ಒಮ್ಮೆ ಒಬ್ಬರು ನನಗೆ ಕೇಳಿದರು, ಕಾಮೆಂಟ್ ಮಾಡಿ ಅಂತ ಹೇಳ್ತಿರಲ್ಲ, ಅದರಿಂದ ನನಗೇನು ಪ್ರಯೋಜನ ಅಂತ ಪ್ರಶ್ನೆ ಮಾಡಿದ್ದು ಇದೆ. ಇದಕ್ಕೆ ಉತ್ತರ ಹೀಗಿದೆ. ನೀವು ಕಾಮೆಂಟ್ ಮಾಡಿದಾಗ ಅಥವಾ ಬರೆದಾಗ ನೀವು ಇಡೀ ಯೂನಿವರ್ಸ್ಗೆ ಡಿಕ್ಲೇರ್ ಮಾಡಿ ಹೇಳ್ತಾ ಇದ್ದೀರಿ. ಆ ಒಂದು ಸ್ಟೇಟ್ಮೆಂಟ್ನಲ್ಲಿ ನಿಮ್ಮಲ್ಲಿ ಅಪೂರ್ವವಾದ ಬದಲಾವಣೆ, ಆ ಚೇಂಜ್ ಆಗುವ ಮೊದಲ ಸ್ಟೆಪ್. ಇದು ಅಫರ್ಮೇಷನ್ ಹೇಳುವುದಕ್ಕಿಂತ ಇನ್ನೂ ಸ್ಟ್ರಾಂಗ್. ನಾನು ಮೊದಲು ಮಾಡಿದ್ದು ಇದೇನೆ, ಅದಕ್ಕೆ ಕಾಮೆಂಟ್ ಮಾಡಿ ಅಂತ ನಿಮಗೆ ಹೇಳೋದು. ಈ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಪ್ರಾಕ್ಟೀಸ್ ಮಾಡಿ, ಸೇವ್ ಮಾಡಿ, ಮತ್ತೆ ನೋಡಿ.
ಯೂನಿವರ್ಸ್ ನಿಮಗೆ ಈ ವಿಡಿಯೋ ತೋರಿಸ್ತಾ ಇದೆ ಅಂದರೆ ಅದು ನಿಮ್ಮ ಮನದಲ್ಲಿರೋ ಪ್ರಶ್ನೆಗೆ ಉತ್ತರ ಅಂತ ಅಂದ್ಕೊಳ್ಳಿ. ಮುಂದಿನ ಸಲ ಯಾವುದಾದ್ರೂ ನೆಗೆಟಿವ್ ಭಾವನೆಯಲ್ಲಿ ಸಿಕ್ಕಾಕೊಂಡಾಗ ಒಂದೇ ಒಂದು ಕ್ಷಣ ನಿಂತು ಯೋಚಿಸಿ. ನಮ್ಮ ಮುಂದೆ ಯಾವಾಗಲೂ ಒಂದು ಆಯ್ಕೆ ಇರುತ್ತೆ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಅದ್ಭುತವಾದ ವಿಡಿಯೋನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.